ಸಹಕಾರಿ ಭೀಷ್ಮನ 100ನೇ ಜನ್ಮ ಶತಮಾನೋತ್ಸವ. ಸಚಿವರುಗಳಿಂದ ಕೆಎಚ್ ಪಾಟೀಲ್ ಅವರ ಸ್ಮರಣೆ. ನಾಡು ಮೆಚ್ಚಿದ ಜನನಾಯಕ, ಸಹಕಾರಿ ಧುರೀಣ, ಜನಪರ ಕಾಳಜಿಯ ಮಹಾನ್ ಮುತ್ಸದಿ ರಾಜಕಾರಣಿ ಕೆಎಚ್ ಪಾಟೀಲ್. ನಂದಿ ಶುಗರ್ ಸ್ಥಾಪನೆಯ ಹರಿಕಾರರು ಇವರೇ. ಇದೀಗ ಇವರ ಶತಮಾನೋತ್ಸವ ಸಂಭ್ರಮ. ಹಳ್ಳಿಯಿಂದ ದಿಲ್ಲಿಯವರೆಗೂ ಬೆಳೆದು ನಿಂತ ಕೆಎಚ್ ಪಾಟೀಲರು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಿದವರು. ಕೃಷ್ಣಾ ನದಿ ತಟದ ಜನರ ಅಭಿವೃದ್ಧಿಗಾಗಿ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ತರುವಲ್ಲಿ ಇವರ ಪಾತ್ರ ಅಪಾರ. ಮಹಾತ್ಮ ಗಾಂಧಿಯವರು ಜಗತ್ತಿನ ಜನರಿಗೆ, ನಮ್ಮ ದೇಶದ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಿಮ್ಮ ಸಂದೇಶ ಏನಂತ ತಿಳ್ಕೊಂಡು ಮಹಾತ್ಮ ಗಾಂಧಿಯವ್ರನ್ನ ಕೇಳಿದರೆ ನನ್ನ ಜೀವನವೇ ನನ್ನ ಸಂದೇಶ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅದೇ ರೀತಿ ಒಳಗೆ ಕೆಎಚ್ ಪಾಟೀಲರು ಸಹಿತ ತಮ್ಮ ಜೀವನದುದ್ದಕ್ಕೂ ಸಹಕಾರಿ ಸಂಘಗಳನ್ನ ಕಟ್ಟೋದ್ರ ಮುಖಾಂತರ, ರೈತರಿಗೆ ಸಹಾಯ ಮಾಡೋದ್ರ ಮುಖಾಂತರ ನೂರಾರು ಸಂಸ್ಥೆಗಳನ್ನು ಕಟ್ಟಿ ಇವತ್ತು ಅವ್ರದ್ದು ಸಹಿತ ಅವರ ಜೀವನ ಒಂದು ಸಂದೇಶ ಅನ್ನೋ ರೀತಿಯೊಳಗೆ ಅವರು ಕೊನೆಯ ಕಾಲದವರೆಗೂ ಸಹಿತ ಅದನ್ನು ನಡೆದುಕೊಂಡು ತೋರಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ವಿಶೇಷವಾಗಿ ನಮ್ಮ ಭಾಗದ ಈ ನಂದಿ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗೆ ದೊಡ್ಡ ಕೊಡುಗೆಯನ್ನು ಕೆಎಚ್ ಪಾಟೀಲರು ಕೊಟ್ಟಿದ್ದಾರೆ. ಇಂತಹ ಮುತ್ಸದಿಯ 100ನೇ ಜನ್ಮ ಶತಮಾನೋತ್ಸವ ಸಂದರ್ಭದ ವೇಳೆಯೇ ಹೊಸ ಷೇರುಗಳ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಬಲೇಶ್ವರ ತಾಲೂಕಿನ ಚಿಕ್ಕ ಗಲಗಲಿಯ ಕೃಷ್ಣಾ ನಗರದಲ್ಲಿರುವ ನಂದಿ ಶುಗರ್ಸ್ ಈ ಭಾಗದ ರೈತರ ಜೀವನಾಡಿ. ಪ್ರತಿ ದಿವಸಕ್ಕೆ 10,000 ಮೆಟ್ರಿಕ್ ಟನ್ ಕ್ರಷ್ ಮಾಡುವಂಥದ್ದು ಒಂದು ಮಿಲ್ಲನ್ನು ಇವತ್ತು ಹಾಕಿದ್ದಾಗಿದೆ. ಅದು ಸ್ವಲ್ಪ ಕೆಲಸ ನಿಂತದ. ಅದು ಆರ್ಥಿಕವಾಗಿ ಒಂದು ನಷ್ಟಕ್ಕೆ ಕಾರಣ ಆಗ್ಯದ. ಈಗ ಅದನ್ನು ಪುನಶ್ಚೇತನ ಮಾಡುವ ಸಲುವಾಗಿ ಹೊಸ ಷೇರುಗಳನ್ನು ಬಿಡುಗಡೆ ಮಾಡಲಿಕ್ಕತ್ತಿದೆ. ರೈತರು ಮತ್ತು ಹೆಚ್ಚಿನ ಷೇರುಗಳನ್ನು ತಗೊಳ್ಳಿಕ್ಕೆ ಭಾಳಷ್ಟು ಉತ್ಸುಕರಾಗ್ಯಾರ. ಈ ಕಾರ್ಖಾನೆ ಪ್ರಾರಂಭ ಆಗಿ ಸುಮಾರು 32-33 ವರ್ಷ ಆಯಿತು. ಇದರಿಂದ ಆರ್ಥಿಕವಾಗಿ ಈ ಭಾಗದ ರೈತರು ಎಲ್ಲರೂ ಮೇಲ್ದರ್ಜೆಗೆ ಬಹಳ ಒಂದು ಉತ್ತಮ ಮಟ್ಟಕ್ಕೆ ಬಂದಾರ. ಈ ಕಾರ್ಖಾನೆಯನ್ನು ನಾವು ಬಿಡಬಾರ್ದು, ಇದನ್ನು ಮತ್ತೆ ನಾವು ಪುನಶ್ಚೇತನ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ರೈತರು ಅದನ್ನು ಮಾಡ್ಕೊಂಡಾರ ಮನಸ್ಸಿನೊಳಗೆ. ಕೆಎಚ್ ಪಾಟೀಲರು ಮತ್ತು ನಂದಿ ಶುಗರ್ಸ್ ನಡೆದು ಬಂದ ಹಾದಿಯ ಚಿತ್ರಣಗಳನ್ನು ಜನಪ್ರತಿನಿಧಿಗಳು, ಗಣ್ಯರು ವೀಕ್ಷಣೆ ಮಾಡಿದ್ರು. ಇದುವರೆಗೂ ನಂದಿ ಶುಗರ್ಸ್ 33 ಹಂಗಾಮುಗಳನ್ನ ಪೂರೈಸಿದೆ. ದೇಶದ ಪ್ರತಿಷ್ಠಿತ ಪ್ರಶಸ್ತಿಗಳು ಈ ಫ್ಯಾಕ್ಟರಿಗೆ ಬಂದೊದಗಿವೆ. ಸಹಕಾರಿ ಭೀಷ್ಮರಿಂದ ಖ್ಯಾತರಾದಂಥವರು, ಮುತ್ಸದ್ದಿ ರಾಜಕಾರಣಿಗಳು. ಸಹಕಾರಿ ಕ್ಷೇತ್ರದಲ್ಲಿ ಅಗಾಧವಾದಂಥ ಸಾಧನೆ ಮಾಡುವುದರ ಜೊತೆಗೆ ಈ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದಂಥ ದಿವಂಗತ ಕೆಎಚ್ ಪಾಟೀಲರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಅವರೇ ಸಹಾಯ ಸಹಕಾರ ಬೆಂಬಲವನ್ನು ನೀಡಿ ಪರವಾನಗಿ ಕೊಡಿಸಿದಂಥ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅವರು ಹಮ್ಮಿಕೊಂಡಂಥ ಷೇರು ಸಂಗ್ರಹ ಕಾರ್ಯಕ್ರಮ ನಿಶ್ಚಿತವಾಗಿ ತಾನು ಗುರಿ ತಲುಪ್ತಿದೆ. ಮತ್ತೊಮ್ಮೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ರಾಷ್ಟ್ರದ ಗಮನ ಸೆಳೀತಿದೆ ಅನ್ನುವಂಥ ವಿಶ್ವಾಸ ನಾನು ಹೊಂದಿದ್ದೇನೆ. ಇದೀಗ ಹೊಸದಾಗಿ ಮತ್ತು ಹೆಚ್ಚುವರಿಯಾಗಿ 5,000 TCD ಹಾಗೂ 55.14 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕಗಳ ಬಾಯ್ಲರ್ ESP ಘಟಕವನ್ನು ಅಳವಡಿಸಲು ಆರ್ಥಿಕ ಕುಸಿತ ಎದುರಿಸುತ್ತಿದೆ. ಇದಕ್ಕೆ ಹೊಸದಾಗಿ ಷೇರುಗಳನ್ನ ಬಿಡುಗಡೆ ಮಾಡುವ ಕಾರ್ಯಕ್ರಮ ಇದಾಗಿತ್ತು. ಈ ಭಾಗದ ಗಣ್ಯರು, ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಖುಷಿಯ ಕ್ಷಣಗಳು ಕಂಡು ಬಂತು. ಮಕ್ಕಳಿಂದ ಶಾರದಾ ದೇವಿಯ ಆರಾಧನೆ ನಡೆಯಿತು. ವಿದ್ವಾನ್ ಗಂಗಾಧರ ಗಾಣಿಗೇರ್ ಅವರ ತಂಡದಿಂದ ನೇಗಿಲ ಯೋಗಿಯ ಹಾಡು ಮೊಳಗಿತು.
ಎಲ್ಲರೂ ಎದ್ದು ನಿಂತು ರೈತ ಗೀತೆಗೆ ಗೌರವ ನೀಡಿದ್ರು. ಸಚಿವರು, ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು, ನಂದಿ ಶುಗರ್ಸ್ ಅಧ್ಯಕ್ಷ ಕುಮಾರ್ ದೇಸಾಯಿ, ವ್ಯವಸ್ಥಾಪಕ ನಿರ್ದೇಶಕರು ಸೇರಿದಂತೆ ಅನೇಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವಿಶೇಷ ಉಪನ್ಯಾಸಕ ಜಗನ್ನಾಥ್ ಜಮಾದಾರ್ ಅವರಿಗೂ ಸನ್ಮಾನಿಸಿದರು. ಕಾರ್ಯಕ್ರಮಕ್ಕೆ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ದೀಪ ಬೆಳಗುವ ಮೂಲಕ ಚಾಲನೆ ಸಿಕ್ತು. ಎಲ್ಲರೂ ಸಾಥ್ ನೀಡಿದ್ರು. ಸಚಿವರಾದ ಆರ್ಬಿ ತಿಮ್ಮಾಪುರ್, ಶಾಸಕರಾದ ಸಿಎಸ್ ನಾಡಗೌಡ ಅವರ ನೇತೃತ್ವದಲ್ಲಿ ಕೆಎಚ್ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ನಡೆಯಿತು. ಇಲ್ಲಿ ಎಲ್ಲ ರೈತಾಪಿ ದುರೀಣರು ಏನು ಮತ್ತೆ ಏರುಪೇರುಗಳಾಗ್ತವೆ ಸಹಕಾರಿ ರಂಗದಲ್ಲಿರ್ತಕ್ಕಂಥದ್ದು. ಅದನ್ನು ಪುನಶ್ಚೇತನಗೊಳಿಸಲು ಪ್ರಯತ್ನ ಮಾಡ್ತಕ್ಕಂಥ ಎಲ್ಲ ನಾಯಕರಿಗೆ ನಾನು ಅಭಿನಂದನೆ ಹೇಳ್ತಿದ್ದೀನಿ. ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀನಿ, ಶೇರ್ ಮುಖಾಂತರ ಸಹಕಾರ ಸಂಘವನ್ನು ಉಳಿಸಬೇಕು. ಮತ್ತು ನಂದಿ ಸಹಕಾರ ಕಾರ್ಖಾನೆ ಮೊದಲಿನ ಗತವೈಭವದಿಂದ ನಡಿಲಿ ಹಾಗೆ ಅಂತಕ್ಕಂಥ ಹಾರೈಕೆ ಜೊತೆಗೆ ಕೆಎಚ್ ಪಾಟೀಲರ ಆದರ್ಶ ಹಾಗೂ ತತ್ವಗಳ ಪಾಲನೆ ಆಗಬೇಕು ಅಂತಕ್ಕಂಥದ್ರಲ್ಲಿ ನಾನು ಒಬ್ಬ. ಅವ್ರ ಹಲವಾರು ವಿಚಾರಗಳಲ್ಲಿ ನಾನು ಅನುಸರಿಸಿಕೊಂಡು ಬಂದಂಥವ ಹಾಗೆ ಅಂತಕ್ಕಂಥದ್ದು ನಾನು ಹೇಳಿಕ್ಕೆ ಇಷ್ಟ. ಸಚಿವರ ನೇತೃತ್ವದಲ್ಲಿ ಹೊಸ ಷೇರುಗಳ ಬಿಡುಗಡೆ, ನಂದಿ ಶುಗರ್ಸ್ ವೈಭವ ಮತ್ತೆ ಮರುಕಳಿಸಲು ಕರೆ. ನೋಂದಾಯಿಸಿರ್ತಾರೆ. ಇದೇ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಒಂದು ವಿಶೇಷವಾದಂತಹ ನೋಟಿಸ್ ಏನಂದ್ರೆ ತಾವು ಕೂಡ ಇದರಲ್ಲಿ ಷೇರುದಾರರು ಆಗಬಹುದು. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ಹೊಸ ಷೇರುಗಳು ಬಿಡುಗಡೆಯ ಫಲಕ ಅನಾವರಣಗೊಂಡಿತು. ಹೊಸದಾಗಿ ಷೇರು ಖರೀದಿಸಿ ನಂದಿ ಶುಗರ್ಸ್ ಮತ್ತೆ ಮೊದಲಿನಂತೆ ಕಾರ್ಯಾಚರಿಸಲು ಶಿವಾನಂದ ಪಾಟೀಲ್ ಮನವಿ ಮಾಡಿದ್ರು. ಸಹಕಾರಿ ರಂಗ ಉಳಿಬೇಕಾದ್ರೆ ಭಾಳಷ್ಟು ಸಂದರ್ಭದೊಳಗೆ ಇಂಥ ಪ್ರಯತ್ನಗಳು ಆಗಬೇಕು. ಈ ಕಾರ್ಖಾನೆ ಒಂದು ಕಾಲದಲ್ಲಿ ಇಡೀ ದೇಶಕ್ಕೆ ಒಂದು ಮಾದರಿ ಕಾರ್ಖಾನೆ, ರಾಜ್ಯಕ್ಕೆ ಒಂದು ಮಾದರಿ ಕಾರ್ಖಾನೆ. ಇವತ್ತೇನೋ ಅವ್ರು ಸಂಕಷ್ಟದಲ್ಲಿದ್ದಾರೆ ಅಂದರೆ ಸರ್ಕಾರವೂ ಬರಬೇಕು, ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿದ್ದೀವಿ, ಒಂದು ನಿರ್ಣಯ ಮಾಡಿದ್ದೀವಿ, ಪ್ರಯತ್ನ ಪ್ರಾರಂಭ ಮಾಡ್ತೀವಿ. ಈಗಾಗಲೇ 1,000 ರೈತರು ಷೇರು ಕೊಂಡುಕೊಳ್ಳಲು ಮುಂದೆ ಬಂದಿದ್ದಾರೆ. ಇನ್ನಷ್ಟು ಜನರು ಷೇರು ನೋಂದಣಿ ಮಾಡಿಕೊಳ್ತಿದ್ದಾರೆ. ಈ ಮೂಲಕ ನಂದಿ ಶುಗರ್ಸ್ ಮತ್ತು ಕೆಎಚ್ ಪಾಟೀಲ್ ಅವರ ಆಶಯಗಳನ್ನು ಉಳಿಸಿಕೊಂಡು ಹೋಗುವ ಉದ್ದೇಶವಿದೆ. ನಂದಿ ಸಕ್ಕರೆ ಕಾರ್ಖಾನೆ ಇವತ್ತು ಒಂದು ಪ್ರತಿಷ್ಠಿತ ಕಾರ್ಖಾನೆ, ಸಹಕಾರಿ ಕ್ಷೇತ್ರದಲ್ಲಿ ಪ್ರಾರಂಭ ಆಗಿ ಇವತ್ತು ಭಾರತ ದೇಶದಲ್ಲಿ ಒಂದು ಅತ್ಯಂತ ಒಳ್ಳೆಯ ಕಾರ್ಖಾನೆ ಅಂಥೇಳಿ ಅನೇಕ ಸಲ ಅದನ್ನು ಪ್ರಶಸ್ತಿನೂ ಕೂಡ ಪಡ್ಕೊಂಡಿದೆ. ಈಗ ಸ್ವಲ್ಪ ಸಂಕಷ್ಟದಲ್ಲಿ ಇರೋದರಿಂದ ಇವತ್ತು ಎಕ್ಸ್ಪಾನ್ಷನ್ ಮತ್ತು ಇನ್ನಿತರ ಕಾರ್ಯಗಳು ಆಗಬೇಕಾಗಿದ್ದರಿಂದ ನಾವು ಮತ್ತು ಹೆಚ್ಚಿಗೆ ಕಬ್ಬನ್ನು ನೂರಿಸಬೇಕಾಗಿದ್ದರಿಂದ ಈಗ ಹಣಕಾಸಿನ ಒಂದು ಅವಶ್ಯಕತೆ ಇದೆ. ಹೀಗಾಗಿ ಎಲ್ಲರೂ ವಿಚಾರ ಮಾಡಿ, ಹಿರಿಯರು ಎಲ್ಲರೂ ವಿಚಾರ ಮಾಡಿ ಒಂದು ಹೊಸ ಷೇರುಗಳ ಒಂದು ಕಲೆಕ್ಷನ್ ಮಾಡಬೇಕು. ತನ್ನ ಮೂಲಕ ಆ ಷೇರುಗಳ ಮೂಲಕ ಇವತ್ತು ಹೊಸ ಕಾರ್ಖಾನೆಯನ್ನು ವಿಸ್ತರಣೆಯನ್ನು ಮಾಡಬೇಕು, ಆಧುನೀಕರಣ ಮಾಡಿಸ್ಬೇಕು ಅಂಥೇಳಿ ಇವತ್ತು ಏನೋ ಲಕ್ಷ್ಯ ಹಾಕಿದ್ದಾರೆ. ಅದಕ್ಕೆ ಏನು ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ನೀತಿ ಬದಲಾವಣೆ, ನೀತಿಗಳ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿನ ಅಶಕ್ತತೆ ಕಂಡುಬರುವಂಥ ಸಂದರ್ಭಗಳಲ್ಲಿ ಈ ಒಂದು ಸಂಸ್ಥೆಯ ಆರ್ಥಿಕ ಬಲ ವೃದ್ಧಿ ಆಗಬೇಕು ಅಂಥೇಳಿ ಶೇರ್ ಸಂಗ್ರಹಣೆಯ ಪ್ರಕ್ರಿಯೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ.
ಹೊಸ ಷೇರುಗಳನ್ನ ಬಿಡುಗಡೆ ಮಾಡಿ ಈ ಭಾಗದಲ್ಲಿ ನಂದಿ ಶುಗರ್ಸ್ ಮತ್ತೆ ತನ್ನ ಮೊದಲಿನ ವೈಭವ ಮರುಕಳಿಸಲು ಶ್ರಮಿಸುತ್ತಿದೆ. ಹೆಚ್ಚಿನ ಮಟ್ಟದ ಕಬ್ಬು ನುರಿಸುವ ತಂತ್ರಜ್ಞಾನ ಅಳವಡಿಕೆಗೆ ಹೊಸ ಷೇರುಗಳು ಸಹಕಾರಿಯಾಗಲಿವೆ ಅಂತಾರೆ ರೈತರು. ಜನ್ಮ ಶತಮಾನೋತ್ಸವ ಮತ್ತು ಬಿ ಟಿ ಪಾಟೀಲರ 25ನೇ ಸಿಲ್ವರ್ ಜುಬ್ಲಿ ಪುಣ್ಯಸ್ಮರಣೆಯ ಪ್ರಯುಕ್ತವಾಗಿ ಶೇರ್ ಬಿಡುಗಡೆ ಮಾಡಿದ್ದು ರೈತರಿಗೆ ಮತ್ತು ಫ್ಯಾಕ್ಟ್ರಿಗೆ ಒಂದು ಸುವರ್ಣ ಅವಕಾಶ ಐತಿ. ಎಲ್ಲ ರೈತರು ಇದರ ಸದುಪಯೋಗ ತಗೋಬೇಕು. ಯಾಕಂದ್ರೆ ಮುಂಚೆ 1.5 ಲಕ್ಷ 2 ಲಕ್ಷ ಕೊಟ್ಟ ಶೇರ್ ತೊಗೋತೀನಿ ಅಂದರೂ ಶೇರ್ ಸಿಗ್ತಾ ಇದ್ದಿಲ್ಲ. ಯಾವ ರೈತರು ಅನ್ಯತಾ ಭಾವಿಸ್ತೆ ಯಾವ ಫ್ಯಾಕ್ಟ್ರಿಗೂ ಏನೂ ತೊಂದರೆ ಆಗೋದಿಲ್ಲ. ಎಲ್ಲ ರೈತರು ಅತಿ ಬೇಗನೆ ಶೇರ್ ತೊಗೊಂಡ್ರೆ ಇದ್ರ ಸದುಪಯೋಗ ಮುಂದಿನ ದಿನಮಾನದಾಗ ಆಕತಿ. ಯಾಕಂದ್ರೆ ಹಿಂದೊಂದು ಟೈಮ್ ಇತ್ತು, ಪ್ರತಿ ಒಂದು ಶೇರಿಗೆ ಇಷ್ಟ ಟನ್ ಕಬ್ಬು ಕೊಡ್ಬೇಕಂತೇಳಿ. ಅಂಥ ಅವಕಾಶ ಮತ್ತೆ ಮರುಕಳಿಸುವಂಥ ಸಮಯ ಬಂದೈತಿ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ತಾ ಶೇರ್ಗಳನ್ನು ಪರ್ಚೇಸ್ ಮಾಡಿರಿ. ಇದರಿಂದ ನಮ್ಮ ರೈತ ಕುಲಕ್ಕೆ ಎಲ್ಲರಿಗೂ ಒಳ್ಳೇದಾಕತ್ತೆ ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಇದೇ ವೇಳೆ ಬಿಟಿ ಪಾಟೀಲ್ ಅವರ ರಜತ ಮಹೋತ್ಸವ ಸಂಭ್ರಮವನ್ನು ಆಚರಿಸಲಾಯಿತು. ನಂದಿ ಶುಗರ್ಸ್ ಕೇವಲ ಕಾರ್ಖಾನೆಯಾಗಿ ಉಳಿದಿಲ್ಲ. ಬಿಟಿ ಪಾಟೀಲ್ ಮೆಮೋರಿಯಲ್, CBSE ನಂದಿ ಅಂತಾರಾಷ್ಟ್ರೀಯ ಶಾಲೆ, ರೈತ ಭವನ ಇಲ್ಲಿವೆ. ನಂದಿ ಶುಗರ್ಸ್ ಮತ್ತೆ ತನ್ನ ವೈಭವಕ್ಕೆ ಮರುಕಳಿಸಲಿ ಅನ್ನೋದು ಎಲ್ಲರ ಆಶಯ. ಇದಕ್ಕಾಗಿ ಎಲ್ಲರೂ ಬದ್ಧ ಎಂಬ ಮಾತು ಕೇಳಿಬಂತು. ಸಾವಿರಾರು ರೈತರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು. ರನ್ ಟಿವಿ ನ್ಯೂಸ್, ಚಿಕ್ಕಗಲಗಲಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.